ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬೈಲಾಪುರ ತಾಂಡದಲ್ಲಿ ಮಹಿಳೆ ಮತ್ತು ಅವರ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಗಾಯಗೊಂಡ ಮಹಿಳೆ ಕಮಲಿಬಾಯಿ ಅವರು ಪೊಲೀಸರಿಗೆ ದೂರು ಅರ್ಜಿ ಸಲ್ಲಿಸಿ ಆರೋಪಿಗಳನ್ನು ಬಂಧಿಸುವಂತೆ ಮನವಿ ಮಾಡಿದ್ದಾರೆ. ಕಮಲಬಾಯಿ ಅವರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದು, ತಮ್ಮ ಮನೆಯಲ್ಲಿ ಇದ್ದ ಸುಮಾರು 8 ಗ್ರಾಂ ಚಿನ್ನ 2 ತಿಂಗಳ ಹಿಂದೆ ಕಳುವಾಗಿತ್ತು. ಈ ವಿಷಯದ ಬಗ್ಗೆ ಅವರು ತಮ್ಮ ಮಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡ್ತಾ ಇದ್ದ ವೇಳೆ ಗ್ರಾಮದಲ್ಲಿ ಇದ್ದ ಕೆಲವರು ಮನೆ ಬಳಿ ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮರುದಿನ ಬೆಳಿಗ್ಗೆ ಮತ್ತೆ ಕೆಲವು ಮಂದಿ ಚಾಕು, ಕಬ್ಬಿಣದ ರಾಡು ಹಾಗೂ ಖಾರದ ಪುಡಿ ಹಿಡಿದು ಮನೆಗೆ ಬಂದು ಜಗಳವಾಡಿ ತಮ್ಮ ಮೇಲೆ ಹಾಗೂ ಮಗನ ಮೇಲೆ ಹಲ್ಲೆ ಮಾಡಿದ್ರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಕಮಲಿಬಾಯಿ ಅವರನ್ನ ಸ್ಥಳೀಯರು ಮೊದಲು ಹುಣಸಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಸುರಪುರ ಹಾಗೂ ನಂತರ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ರು. ಈ ನಡುವೆ ಲಿಂಗಸಗೂರಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಕಮಲಿಬಾಯಿ ಅವರ ಮಗ ವೆಂಕಟೇಶ್ ಊರಿಗೆ ಬಂದು ವಿಚಾರಿಸಿದಾಗ ಆರೋಪಿಗಳು ಅವರ ಮೇಲೂ ಕೂಡ ಹಲ್ಲೆ ಮಾಡಿ ತಲೆಗೆ ಗಾಯಗೊಳಿಸಿದ್ದಾರೆ ಎಂದು ತಿಳಿಸಲಾಗಿದೆ. ಇದೀಗ ತಾಯಿ ಮಗ ಇಬ್ಬರು ಕೂಡ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಇದೇ ವೇಳೆ ಆರೋಪಿಗಳು ತಮ್ಮ ಮೇಲೆಯೇ ಸುಳ್ಳು ಕೇಸ್ ದಾಖಲಿಸಿರುವುದಾಗಿ ಕಮಲಿಬಾಯಿ ಆರೋಪಿಸಿದ್ದಾರೆ. ತಮ್ಮ ಕುಟುಂಬದ ಜೀವಕ್ಕೆ ಅಪಾಯವಿರುವುದರಿಂದ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಹಾಗೂ ಕುಟುಂಬಕ್ಕೆ ರಕ್ಷಣೆ ಒದಗಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಸರ್ ನಾವು ಗಂಡ ಎಲ್ಲ ಕೂಲಿ ಮಾಡಕ್ಕೆ ಹೋಗಿದ್ದಾರೆ. ರಾತ್ರಿ ಬಂದು ಬಾಗಿಲು ಹಿಡ್ದಾರಿ ಸರ್. ನನ್ನ ಕೊಲೆ ಮಾಡ್ತಾರೆ. ಚಾಕು, ಕೊಡ್ಲಿ, ರಾಡ್ ತಗೊಂಡು ಬಂದಿದ್ದಾರೆ ಸರ್. ನಾ ಬಾಗಿಲು ಹಾಕಿ ಕೊಂಡಿ ಹಾಕೊಂಡಿದ್ದೆ. ಬಾಗಿಲಿಗೆ ತೆಗೆದು ಸಾಯಿ ಹಿಡಿತಾರೆ ಅಂತ ಕೇಸಿ ಮತ್ತು ಮುಂಜಾನೆ 10 ಗಂಟೆಗೆ ಬಂದು ಮನೆಗೆ ಬಂದು ಖಾರ ಪುಡಿ ಎಲ್ಲ ರಾಡ್ ಕೊಡ್ಲಿ ತಗೊಂಡು ಮುಂಜಾನೆ ಹೊಡೆದಾರ. ಮತ್ತು ನಾ ಬೇವಸಾಗಿ ಬಿದ್ದೇಳ್ರಿ ಸರ್. ಸತ್ತ ಅಂತ ಕೇಸಿ ಬಿಟ್ಟು ಹೋಗ್ಯಾರಿ. ಎಷ್ಟು ಜನ ಇದ್ರು? ಯಾರ ಹೆಸರು ಗೊತ್ತದ? ಪರ್ಸಾ ನಾಯಕ್ ರೀ ಸರ್, ಹನುಮಾನ್ ನಾಯಕ್ ರೀ ಸರ್, ಮತ್ತು ಸಕರಾ ನಾಯಕ್ ಸರ್, ಮತ್ತು ಬೇಬಿಬಾಯಿ, ಲಲಿತಾಬಾಯಿ, ಮತ್ತು ಆಕಾಶ್, ಮತ್ತು ಆಸ್ಯಾ ಎಲ್ಲ ರೀ ಸರ್. ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ ಮಾಡ್ಯಾರ? ಎಷ್ಟು ಜನ ಹಲ್ಲೆ ಮಾಡ್ಯಾರ ಸರ್. ನಮ್ಮ ದೇವಿಬಾಯಿ ಬೇಯಿಸಾದ್ಮೇಲೆ ಸತ್ತ ಅಂತ ಕೇಸಿ ಬಿಟ್ಟು ಆದ್ಮೇಲೆ ದೇವಿಬಾಯಿ ಅಡ್ಮಿಟ್ ಮಾಡಿ ದವಾಖಾನೆ ಕೇಸಿ ದೇವಿಬಾಯಿ ಅಡ್ಮಿಟ್ ಮಾಡ ನನ್ನ ಗಂಡ ನನ್ನ ಮಗ ಬಂದ. ನನ್ನ ಮಗನೂ ಹೊಡೆದಾರಿ ಸರ್. ಮಗನಿಗೆ ಹೊಡೆದ ಕೇಸಿ ಅಂದರೆ ಅವರಿಂದ ನಿಮ್ಮ ಜೀವ ಭಯ ಅದ? ಜೀವ ಹೋಗ್ತಾ ನಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ನಮಗೆ ಅಂಜಿಕೆ ಬರಾಕತ್ತಾದ್ರಿ ಸರ್. ಸಾಯಿ ಹೊಡಿತಾರ್ರಿ ನಮಗ. ನಾವು ಏನು ಮಾಡ್ತೀರಿ, ನೀವೇ ಇದು ಮಾಡಿರಿ ಸರ್. ಯಾಕೆ ಪೊಲೀಸ್ ಅವ್ರು ಏನು ಮಾಡೋದಿಲ್ಲ ಅಂತಾರ್ರಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.